ಈಗ ಸಕ್ಸಸ್ ಕಂಡಾಗ್ಲೂ ಕೂಡ ಕೊಡ್ಲಿಲ್ವಾ ದುಡ್ಡು? ಇವಾಗ ಅಷ್ಟು ಸಿನಿಮಾಗಳು ಸಕ್ಸಸ್ ಆಗಿದ್ದಾವೆ, ಇದು ಇಷ್ಟು ಜಾಸ್ತಿ ಇಷ್ಟು ತಗೊಂಡು ಜಾಸ್ತಿ ತಗೊಂಡಿದ್ದೀವಿ, ತಗೊಳ್ಳಿ ಇಟ್ಕೊಳ್ಳಿ ನೀವು ಕಷ್ಟಪಟ್ಟಿದ್ದೀರಾ ಅನ್ನೋ ಥರ ಆ ಥರದ್ದು ಇರಲಿಲ್ವಾ? ಇಲ್ಲ, ಆಗಲೇ ಇಲ್ಲ. ಆ ಥರದ ಔದಾರ್ಯದ ನಿರ್ಮಾಪಕರು ಕಡಿಮೆ, ಅಥವಾ ಅವ್ರಿಗೆ ಅಷ್ಟು ಹಣ ಬಂದಾಗ ಅವ್ರಿಗೆ ಬೇರೆ ಅವಶ್ಯಕತೆಗಳು ಮುಖ್ಯ ಆಗಿಬಿಡುತ್ತವೆ. ಹಾಗಾಗಿ ನಮಗೇನು ಖುಷಿ ಅಂದರೆ ಒಂದು ಪಲ್ಕ ಇಟ್ಕೊಳ್ಳೋದು, 100 days 25 weeks, ಅಮೆರಿಕ 365 ದಿನ, ನ್ಯಾಷನಲ್ ಅವಾರ್ಡ್, ಫಿಲ್ಮ್ ಫೇರ್ ಅವಾರ್ಡ್, ಈ ಥರದ ಭಾವುಕ ತೃಪ್ತಿಗಳಲ್ಲಿ ಸುಖಿಗಳಾಗಿರ್ತೀವಿ ನಾವು. ಎಷ್ಟು ದಿನ ಜೋಬಲ್ ದುಡ್ಡು ಇಲ್ದಂಗೆ ಪರದಾಡಿದ್ವಿ ಸರ್? ಒಂದು ಕಡೆ ಫ್ಯಾಮಿಲಿ ಅವರೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ವೈಫ್ ಏನೋ ಕೇಳ್ತಾ ಇದ್ದಾರೆ, ನನ್ನ ಹತ್ರ ದುಡ್ಡಿಲ್ಲ, ಈ ಥರದ್ದು ಏನಾರು ಆಗಿದೆಯಾ ನಿಮ್ಮ ಜೀವನದಲ್ಲಿ? ಅದೇ ಹೇಳಬೇಕಂದ್ರೆ ನನಗೆ ಯಾವತ್ತೂ ಬ್ಯಾಂಕ್ ಬ್ಯಾಲೆನ್ಸ್ ಗೊತ್ತಿರಲ್ಲ, ಯಾವತ್ತೂ ದುಡ್ಡಿಲ್ಲ ಅನ್ನೋ ಭಾವನೆನೇ ಬಂದಿಲ್ಲ. ಅಲ್ಲಿ ಎಷ್ಟಿರುತ್ತೆ ಗೊತ್ತಿರಲ್ಲ. ಮತ್ತು ಹಂಗಂತ ತುಂಬ ಶ್ರೀಮಂತ ಅಲ್ಲ, ಅಂದರೆ ಆ ಕಡೆ ಯೋಚನೆನೇ ಹೋಗಿರಲ್ಲ ನಂದು. ನಾನು ಕಾಲೇಜಲ್ಲಿ ಮೇಷ್ಟ್ರಾಗಿದ್ದಾಗಲೂ ಅಷ್ಟೇ, ನನ್ನ ನಿರ್ದೇಶಕನಾಗಿದ್ದಾಗಲೂ ಅಷ್ಟೇ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನಗೆ ಗೊತ್ತಿರಲ್ಲ. ಇದೊಂಥರ ಕಪಟ ನಾಟಕ ಅಥವಾ ಮುಗ್ಧತೆ ಅಭಿನಯ ಅಂತ ಅನ್ಕೋಬೇಡ, ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾನು ಮೇಯ್ನ್ ಫೋಕಸ್ ಆ ಕಡೆ ಇರೋದೇ ಇಲ್ಲ. ಅದೇನೋ ಬರುತ್ತೆ, ಅದು ಕೊಟ್ಟಿರ್ತೀವಿ, ಇದು ಕೊಟ್ಟು ಆಯ್ತಲ್ಲ, ಇದು ದುಡ್ಡಿಲ್ಲ, ಇನ್ನೇನೋ ಬಂದುಬಿಡುತ್ತೆ, ಬರುತ್ತೆ ಹೋಗುತ್ತೆ, ನಿಲ್ಲಲ್ಲ ದುಡ್ಡು ನನ್ನ ಹತ್ರ. ತುಂಬ ಶೇಖರ ಆಗಲ್ಲ. ನನ್ನ ದುಡ್ಡು ಆಗಲಿ ಯಾವುದೇ ಆಗಲಿ ಹೆಚ್ಚಿಗೆ ಕಲೆಕ್ಟ್ ಬಂದರೆ ಚಡಪಡಿಕೆ ತಕ್ಷಣ ನನಗಿದೆ ಒಂದು ರೀತಿಯ ತ್ಯಾಜ್ಯ ಅಂತ ಅಂದ್ಕೊಳ್ತೀನಿ. ತ್ಯಾಜ್ಯ ಅಂದರೆ ಏನು ಗೊತ್ತಾ? ವರ್ಷಕ್ಕೊಂದ್ಸರಿ ನಮ್ಮ ಹತ್ರ ಇರೋವಂಥ ಚೆನ್ನಾಗಿರೋವಂಥ ಹಳೆ ಬಟ್ಟೆಗಳು, ಯೂಸ್ಡ್ ಚೆನ್ನಾಗಿರೋವು, ಯಾವುದೇ ವಸ್ತು ಚೆನ್ನಾಗಿರೋವಂಥದ್ದು ಕೊಟ್ಬಿಡ್ಬೇಕಂತ ಟೇಬಲ್ ತುಂಬ ಇಷ್ಟು ಫೈಲ್ ಇಟ್ಕೊಂಡು ಕೂತ್ಕೋತಾರಲ್ಲ ಸರ್ಕಾರಿ ಆಫೀಸಲ್ಲಿ, ಮುಖ ಕಾಣದಂಗೆ. ಆ ಥರ ನನಗೆ ಆಗೋದೇ ಇಲ್ಲ. ಐ ಬಿಲೀವ್ ಇನ್ ಗಿವಿಂಗ್ ಬ್ಯಾಕ್. ಯಾರಿಗೂ ಅವ್ರಿಗೆ ಬೇಕಾದವ್ರು ಯಾರು ಇರ್ತಾರೆ, ಅವ್ರಿಗೆ ತಲುಪಿಸ್ಬಿಡೋದು. ಆ ಥರ ದುಡ್ಡಿನ ವಿಷಯದಲ್ಲೂ ಕೂಡ ನಾನು ತುಂಬ ಒಂದು ಸ್ವಲ್ಪ ದುಡ್ಡು ಇಟ್ಕೊಳ್ತೀನಿ. ಯಾಕಂದರೆ ಊರ ಹಬ್ಬ ಮಾಡಬೇಕು, ಸಂಸ್ಕೃತಿ ಹಬ್ಬಕ್ಕೆ ವರ್ಷಕ್ಕೆ ಇಷ್ಟು ದುಡ್ಡು ಬೇಕು ಅಂತ ಇಟ್ಕೋತಿದ್ದೆ. ಅದು ಬಿಟ್ಟರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ, ಮತ್ತು ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ ಯಾವುದು. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ದಟ್, ವೆರಿ ಹ್ಯಾಪಿ ಅಬೌಟ್ ದಟ್. ಇದನ್ನು ನಾನು ಖಂಡಿತ ನೀನು ಮೊದಲನೇ ಪ್ರಶ್ನೆ ಕೇಳಿದ್ದಲ್ಲ, ಇದುವರೆಗೆ ಹೇಳ್ದಿರೋದು ಹೇಳಿ ಅಂತ, ಇದು ಯಾರ ಹತ್ರ ನಾನು ಹೇಳದೇ ಇರುವಂಥ ಮತ್ತು ಸತ್ಯವಾದ ಮಾತು. ನನಗೆ ಅಪಾರವಾದ ಹಣದಲ್ಲಿ ನಂಬಿಕೆ ಇಲ್ಲ, ಮತ್ತು ನನಗೆ ಬೇಕಾದ ಹಣ ನನ್ನ ವ್ಯಕ್ತಿತ್ವ, ನನ್ನ ಪ್ರತಿಭೆ, ನನ್ನ ಕಾರ್ಯಕ್ಷಮತೆಯಿಂದ ತಾನಾಗಿ ಅಷ್ಟು ಬರುತ್ತೆ, ಅಷ್ಟು ಹೋಗುತ್ತೆ, ಹಾಗಿರುತ್ತೆ.